ಅದಕ್ಕೆ ನಿನ್ನೆ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ. ಏನಪ್ಪ ಕೆಲಸ ಅಂದರೆ ಅಡುಗೆ ಮಾಡುವಾಗ ಇಲ್ಲಿ ನಿನ್ನ ಇವತ್ತಿನ ಪ್ರೋಗ್ರಾಮ್ಗೆ ನಾವು ಪ್ರಸಾದ ಮಾಡಬೇಕಂತ ಸ್ವಲ್ಪ ಈ ಸ್ಥಳದಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಜಾಗನ. ಆ ಜಾಗ ಕ್ಲೀನ್ ಮಾಡುವಾಗ ಕೆಲವೊಂದು ಮೂರ್ತಿಗಳು ಬಂದಿದ್ದಾವೆ. ಇಲ್ಲಿ ಶಿವಲಿಂಗ ಮೂರ್ತಿ ಬಂದಿದ್ದಾವೆ, ಮತ್ತು ಇನ್ನೊಂದು ಮೂರ್ತಿ ಬಂದಿದೆ, ನಾಗೇಶ್ವರ ಮೂರ್ತಿ ಬಂದಿದ್ದಾವೆ. ಬಟ್ ಇನ್ನೂ ಒಳಗಡೆ ಎಷ್ಟಿದಾವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅದು ಹಿಂಗೆ ಏನಾದ ಎಲ್ಲ ಯಾವ ಗಣೇಶ್ವರಿಗೆ ಮಾತಾಡಬೇಕು, ಯಾರನ್ನ ಮಾತಾಡ್ಬೇಕು, ಇನ್ನೂ ಏನೇನಿದಾವೆ ಒಳಗೆ ನೋಡ್ಬೇಕಂತ ಪ್ರಾಚೀನ ಕಾಲೆಲ್ಲ ಮುಚ್ಚೋಗ್ತಾ ಇದೆ ಮಣ್ಣಲ್ಲಿ. ಅದಕ್ಕೆ ಸ್ವಲ್ಪ ಯಾರು ಸಹಾಯದಿಂದ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ನೋಡೋಣ ಅಂತಂದ್ರೆ ಅವರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗುಡಿ ಅವರು ಈ ಕಡೆ ನಮ್ಮ ಜಾಗ ಇದೆ ಬರಬೇಡ ಅಂತ ಇದ್ದಾರೆ. ಬಟ್ ಇದಕ್ಕೆ ಏನು ಮಾಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅನ್ನದ ದಾಸೋಹ ಮಾಡ್ಬೇಕಂತ ಮಾಡಿ ಕ್ಲೀನ್ ಮಾಡುವಾಗ ಕೆಲವು ಮೂರ್ತಿಗಳು ಬಂದಿದ್ದಾವೆ ಇಲ್ಲಿ. ಆ ಮೂರ್ತಿಗಳು ಅಲ್ಲೇ ಇಟ್ಟಿದ್ಬಿಟ್ಟಿದ್ವಿ, ಅವು ಏನು ಗೊತ್ತಾಗ್ತಾ ಇಲ್ಲ. ಈಗ ಇನ್ನೂ ಎಷ್ಟು ಮೂರ್ತಿಗಳು ಅಂತ ನಮ್ಗೆ ಗೊತ್ತಿಲ್ಲ ತೆಳಗಡೆ. ಅದನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಕೆಲವೊಬ್ರು ಬಂದು ನಾವು ಅಬ್ಜೆಕ್ಷನ್ ಮಾಡಿದ್ದಾರೆ. ಬಟ್ ಆ ಅಬ್ಜೆಕ್ಷನ್ಗೆ ಈಗ ಯಾರು ನಾವು ಕೇಳಬೇಕು, ಏನು ಶಾಸ್ತ್ರಿಗೆ ಕೇಳಬೇಕಾ, ಇಲ್ಲ ತಹಶೀಲ್ದಾರಿಗೆ ಕೇಳಬೇಕಾ, ಇಲ್ಲ ಇಲ್ಲಿ ಯಾರಿಗಾದ್ರೂ ಕಂಪ್ಲೇಂಟ್ ಕೊಡ ಗ್ರಾಮ ಪಂಚಾಯತ್ ಕೊಡಬೇಕಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಮೂರ್ತಿಗಳು ಮತ್ತೆ ಮುಚ್ಚಿ ಹೋಗ್ತಾ ಇದ್ದಾವೆ. ತೆಗಿಬೇಕಂತ ನಮ್ಮ ಆಸೆ ಇದೆ.